ಮದುವೆ ಅಂತ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಜೊತೆ ಇದ್ದಾರೆ ರಕ್ಷಿತಾ. ಸೊ ಕೆಳಗಡೆ ಮನೆಯವರು ತುಂಬ ಕ್ಲೋಸೆಸ್ಟ್ ಇವಾಗ ನನಗೆ ಇಲ್ಲಿ. ಸೊ ಇವ್ರಿಗೆ ಇವಾಗ ವಿಂಟೇಜ್ ಲುಕ್ನಲ್ಲಿ ರೀಕ್ರಿಯೇಟ್ ಮಾಡೋಣ ಅಂತ ಇದ್ದೀನಿ. ಹೇಳಿ ಏನಾದ್ರು. ಇಲ್ಲ, ಅವರು ವಿಂಟೇಜ್ ರೀಕ್ರಿಯೇಟ್ ಮಾಡ್ಬೇಕು ಅಂತಿದ್ರು. ಸೊ ಟ್ರೈ ಮಾಡೋಣ ಅಂತ ಇಬ್ರು ಸೇರಿ ಟ್ರೈ ಮಾಡ್ತಾ ಇದೀವಿ. ಬಟ್ ನಾನ್ ರೆಡಿ ಆಗೋದು ಅವ್ರು ರೆಡಿ ಮಾಡ್ತಾರೆ. ನಂಗೆ ಮೇಕಪ್ ಮಾಡಕ್ ಬರಲ್ಲ, ಬಟ್ ಸ್ಟಿಲ್ ಅವ್ರು ಬರುತ್ತೆ. ಅವ್ರ ಕೈಲಿ ಒಂದು ಸ್ವಲ್ಪ ಮಾಡಿಸ್ಕೊಂಡು ಬಟ್ ಫುಲ್ ಕಂಪ್ಲೀಟ್ ಆಗಿ ಹಳೆ ಕಾಲದ ವಿಂಟೇಜ್ ಲುಕ್ ತರ ಒಂದು ಫೋಟೋ ಶೂಟ್ ಮಾಡೋಣ ಇವ್ರದನ್ನ ಅಂತ ಅನ್ಕೊಂಡಿದೀನಿ. ಸೊ ನಿಮಗೂ ಅಲ್ಲಿ ಅಂದರೆ ಕಂಪ್ಲೀಟ್ ವಿಡಿಯೋ ಇದನ್ನೇ ಮಾಡ್ತಿದ್ದೀನಿ. ಹೆಂಗಿತ್ತು ಅಂತಂತ ಕಮೆಂಟ್ನಲ್ಲಿ ಮಾಡಿ, ಆಯಿತಾ? ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬೇಗ ಬೇಗ. ಸೊ ಇಷ್ಟು ಇವಾಗ ಥಿಂಗ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಜರ್ಲ್ಸ್ ಎಲ್ಲ ಮುಚ್ಚೋಗ್ಬಿಟ್ಟಿದೆ. ಸೊ ನಾನು ತೋರಿಸ್ತೀನಿ ಒಂದೊಂದೇ. ನಾನು ಲಾಸ್ಟ್ ವೀಡಿಯೋದಲ್ಲಿ ನೋಡಿರೋರು ಗೊತ್ತಿರುತ್ತೆ. ಫಸ್ಟು ಇವರೇ ನಮಗೆ ಇನ್ಸ್ಟ್ರಕ್ಷನ್ ಇವಾಗ ಕೊಟ್ಟಿದ್ದಾರೆ ಏನೇನು ಹಾಕಬೇಕು ಅಂತಂತ. ಪ್ರೈಮರ್, ಫೌಂಡೇಶನ್, ಆಮೇಲೆ ಕಾಂಪ್ಯಾಕ್ಟ್. ಇಷ್ಟೇ, ಮೇಕಪ್ ಆರ್ಟಿಸ್ಟ್ಗಳ ಥರ ಅಲ್ಲ. ಇಷ್ಟ ಹಾಕೋಬೇಕು. ಇಷ್ಟ ಇದು ಫುಲ್ ಫೇಸಲ್ಲಿ ಹಾಕ್ಬೇಕಾ? ಪೋರ್ಸ್ ಎಲ್ಲ ಸ್ವಲ್ಪ ಇದಾಗಲಿ ಅಂತ, ಸ್ಟಿಂಕ್ ಆಗಲಿ ಅಂತ. ಸೊ ನೆಕ್ಸ್ಟ್ ಫೌಂಡೇಶನ್ ಫಿಟ್ ಮೀ ಅವ್ರದ್ದು. ಇದು ಸ್ವಲ್ಪ ಇದ್ರಲ್ಲಿ ಮಾಡಕ್ ಬರಲ್ಲ. ಸತ್ಯ ಅವ್ರ ತಾನೇ ಹೇಳ್ಕೊಂತ ಮಾಡೋದು ಅಷ್ಟೇ, ನೀಟಾಗಿ ಬ್ಲೆಂಡ್ ಮಾಡೋದು. ಕಾಣಿಸ್ದಾಗೆ ನಾನು ಮುಚ್ಕೋತಾ ಇದ್ದೀನಿ. ಬೈಕೋಬೇಡಿ, ಚೆನ್ನಾಗಿ ಮಾಡಿಲ್ಲ ಅಂತಂದ್ರೆ. ಓಕೆ, ಈಗ ಫೌಂಡೇಶನ್ ಆಯಿತು. ನೆಕ್ಸ್ಟ್ ಕಾಂಪ್ಯಾಕ್ಟ್. ಮಾಡ್ತೀರಾ ನೀವು ಮೇಕಪ್ ಅವರೆಲ್ಲ? ಪೇಷನ್ಸ್ ಇರುತ್ತಲ್ವಾ ಅವ್ರಿಗೆಲ್ಲ. ಕುತ್ಕೊಳ್ಳೋರ್ಗು ಪೇಷನ್ಸ್ ಇರಬೇಕು, ಮಾಡೋರ್ಗು ಪೇಷನ್ಸ್. ನಿಮ್ಗೆ ಇವಾಗ ಅನಿಸ್ತಾ ಇದೆಯಾ ಕುತ್ಕೊಂಡು ಮಾಡಿಸ್ಕೊಳ್ಳೋದಕ್ಕೂ ಒಂಥರ ಅನ್ಸುತ್ತೆ ಅಲ್ವಾ? ಚೆನ್ನಾಗಿ ಅನ್ಸುತ್ತೆ. ನಾವು ಮಾಡ್ಕೊಳ್ಳೋದಕ್ಕೂ ಒಬ್ರು ಮಾಡ್ತಾ ಇದ್ರೆ ಅನ್ನೋದಕ್ಕೂ ಚೆನ್ನಾಗಿ ಅನ್ಸುತ್ತೆ. ಒಂದೇ ಸಲ ಮಾಡಿಸ್ಕೊಂಡಿರೋದು ಮೇಕಪ್ ಮದುವೆಲಿ. ಇದ್ರ ಮಾತ್ರ ಒಂದು ಫಂಕ್ಷನಲ್ಲಿ. ಯಾರಾದ್ರೂ ಬೇಕು ಅಂತಂದ್ರೆ ನನ್ನನ್ನು ಬುಕ್ ಮಾಡ್ಕೊಳ್ಳಿ, ಮೇಕಪ್ ಮಾಡ್ಕೊಳ್ಳಿ. ಲೋ ಬಜೆಟ್ 2,000 ಜಾಸ್ತಿ, 1,000 ಅಷ್ಟೇ. ಆಮೇಲೆ ಕಾಜಲ್, ಹೈಲೈನರ್, ಲಿಪ್ ಲೈನರ್, ಆಮೇಲೆ ಇಲ್ಲೇನೋ ಆಗ್ತಾರಲ್ಲ ಅದನ್ನ ಇದ್ರಲ್ಲಿ ಹಾಕ್ತಿದ್ದೀನಿ. ಅವರು ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬ್ಲಷ್ ಲೈಟಾಗಿ ಸ್ಮೈಲ್ ಮಾಡಿ ಅಂತಾರಲ್ಲ ವಿಡಿಯೋಗಳಲ್ಲಿ. ದೂರದಿಂದ ಕಾಣುತ್ತಾ ಕಾಣಿಸ್ತಾ ಇದೆ. ಕಾಜಲ್ ನೀವೇ ಹಾಕೋಬಿಡಿ, ಮೇಲ್ಗಡೆ ನಾನು ಹಾಕೋದು. ಕಾಜಲ್ ಚೆನ್ನಾಗಿ ಅನ್ಸುತ್ತೆ. ಲೈಟಾಗಿ ಹಾಕೊಳ್ಳಿ, ತುಂಬ ಜಾಸ್ತಿ ಬೇಡ. ನಾನು ಮುಂಚೆ ಜಾಸ್ತಿ ಮೇಕಪ್ ಹಾಕೊಳ್ಳಿದೆ. ಹೌದಾ? ಹಾಕೊಳ್ಳೋಕೆ ಬರಲ್ಲ, ಬಟ್ ಟ್ರೈ ಮಾಡಬೇಕು. ಅದೇ ಹೆಣ್ಣು ಮಕ್ಕಳದಲ್ಲ, ಎಲ್ಲರೂ ನೋಡಿದ ತಕ್ಷಣ ಹಾಕೋಬೇಕು ಅನ್ನೋದು. ಕಾಲೇಜ್ಗೆ ಹೋಗುವಾಗೆಲ್ಲ ಹಾಕೊಳ್ಳೋದು. ಸಾಕಲ್ಲ ಇಲ್ಲಿ ಸಾಕು ಅನ್ಸುತ್ತೆ. ಅದೆಷ್ಟು ಮೇಕಪ್ ಪ್ರಾಡಕ್ಟ್ ಮುಂಚೆ ಹಾಕಿದೀನಿ. ಹೌದಾ? ಬಿಲ್ಲಿಂದ ಇದು ಬರುತ್ತಲ್ಲ, ಓಪನ್ ಮಾಡಿ ನೋಡ್ಕೊಳ್ಳಿ. ಇವಾಗ ಸಾಕಷ್ಟು. ಸಾಕು
ತೆಳ್ಳಗೆ ಅಷ್ಟೇ ಸಾಕಲ್ಲ. ಒಂಚೂರು ಬೆಳ್ಳ ಕಾಣಿಸ್ತಾ ಇದೆ. ಅದೇ ಫೌಂಡೇಶನ್ ಇರೋದು ಬೆಳಿಗ್ಗೆ ಎಷ್ಟು ಬೆಳ್ಳಗೆ ಅಂದ್ರೆ ಗೈಸ್, ವಿಡಿಯೋದಲ್ಲಿ ಹೆಂಗ್ ಕಾಣುತ್ತೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ವೈಟ್ ಆಗಿದ್ದಾರೆ, ಆದ್ರೂ ಒಂಚೂರು ಬೆಳ್ಳ ಕಾಣಿಸ್ತಾ ಇದೀನಂತೆ. ಫೌಂಡೇಶನ್ ಹಾಕಿದ್ಮೇಲೆ ಮುಖ ನಗ್ಬೇಡಿ, ಮುಚ್ಕೊಂಡು ಅನಿಸ್ತೈತೆ. ಈಗ ಮಾತಾಡಿ. ಮುಖ ಎಲ್ಲ ಸ್ವಲ್ಪ ಪಿಂಪಲ್ ಎಲ್ಲ ಕಾಣ್ತಿದೆ. ಇಲ್ಲ ಬಿಡಿ, ಎರಡೂ ಕಣ್ಣ ಈ ಕಡೆ ತಿರುಗಿ, ಈ ಕಡೆ ಇಲ್ಲೊಂಚೂರು ಜಾಸ್ತಿ ಮಾಡ್ಬೇಕಷ್ಟೇ. ಮಸ್ಕರ ಇಲ್ವಲ್ಲ, ಅದನ್ನೇ ಹಿಂಗೆ ಅನ್ಬಿಡೋದು. ಮಸ್ಕರ ಇದೆಯಾ? ಇಲ್ಲ ಇಲ್ಲ, ಇದು ನೀವೇ ಮಾಡ್ಕೊಬಿಡಿ. ಹಿಂಗೆ ತಗೋಬೇಕು, ಹಿಂಗೆ ಹಾಕೋಬೇಕು. ನಂಗೆ ಸ್ವಲ್ಪ ಐಲ್ಯಾಶಸ್ ಜಾಸ್ತಿ. ಜಾಸ್ತಿ ಫುಲ್ ತಿಕ್ಕಾಗಿದೆ, ಬ್ಲ್ಯಾಕ್ ಆಗಿ. ಕೆಳಗಡೆದಕ್ಕೂ ಒಂಚೂರು ಮಾಡ್ಕೊಳ್ಳಿ ಹಾಗೆ. ಕೆಲವ್ರು ಕೆಳಗಡೆ ಇರೋದೇ ಇಲ್ಲ, ಇಲ್ಲ ಕೆಳಗಡೆ ಇದೆ, ನನ್ ಕೆಳಗಡೆದಿಲ್ಲ. ಸೊ ಈಗೆಲ್ಲ ಆಯ್ತು. ಲಿಪ್ ಲೈನರ್, ಲಿಪ್ಸ್ಟಿಕ್ ಮ್ಯಾಟ್ ಅವ್ರದ್ದು. ಮಚ್ಚ ಇದೆ ಇಲ್ಲಿ ನಿಮಗೊಂದು. ಇವಾಗ ಲಿಪ್ಸ್ಟಿಕ್ ಆಗ್ತಾ ಇದೆ. ಲಿಪ್ ಲೈನರ್ ಚೆನ್ನಾಗಿದ್ದಾರೆ ಅಲ್ವಾ? ಹಾ ಮಾಡಿ. ಜಾಸ್ತಿ ಮಾಡಿ. ಚೆನ್ನಾಗಿ ಕಾಣಿಸುತ್ತಾ? ಮದುವೆ ಮಾಡೋಣ ಇನ್ನೊಂದ್ಸರಿ. ಬೇರೆ ನೋಡಿ, ಬೇಡ. ವಯಸ್ಸಾಯ್ತು. ಯಾವ ವಯಸ್ಸು? ಇನ್ನು ವಯಸ್ಸಾಗಿಲ್ಲ. ಆಗ್ಲೇ 3 ವರ್ಷ ಹೋದ್ರೆ 30 ವರ್ಷ ನನಗೆ. ಬಿಂದಿ ಬಿಂದಿ ಲಾಸ್ಟ್ ಅಲ್ಲಿ ಇಡೋಣ, ಯಾವಾಗ್ಲೂ ಟ್ರೆಂಡ್ ಇದೆ ಅಲ್ಲ, ಎಲ್ಲ ಕರೆಕ್ಟ್ ಆಗಿದೆ, ಏನೋ ಮಿಸ್ ಆಗಿದೆ ಅಲ್ಲ, ಅದೇ ಇದು. ಸೊ ಇವಾಗ ಕ್ವಿಕ್ ಆಗಿ ಸ್ಯಾರಿ ಉಟ್ಕೊಂಡು ಬಂದ್ಬಿಡೋಣ. ಅಲ್ಲಿವರೆಗೂ ನೀವು ಬ್ರೇಕ್ ತಗೊಳ್ಳಿ. ಸೊ ಗೈಸ್, ನಾನು ಇವಾಗ ಅವ್ರಿಗೆ ಈ ಸ್ಯಾರಿ ಮತ್ತೆ ಈ ಬ್ಲೌಸ್ ಇದನ್ನ ವೇರ್ ಮಾಡಿಸ್ತಾ ಇದೀವಿ. ಚೆನ್ನಾಗಿದೆಲ್ಲ, ಗ್ರೀನ್ ಕಲರ್. ಸೊ ನಾವು ಅಂದ್ಕೊಂಡಿರೋ ವಿಂಟೇಜ್ ಲುಕ್ಗೆ ಇದು ಪರ್ಫೆಕ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಗೈಸ್, ಈ ರೀತಿ ರೆಡಿ ಆಗಿದೆ. ಇವಾಗ ಕಂಪ್ಲೀಟಾಗಿ ಸ್ಯಾರಿ ವೇರ ಮಾಡಿದಾಯಿತು. ಈಗ ನೆಕ್ಸ್ಟು ಜೋಲ್ಸ್ನ ಹಾಕ್ಬಿಟ್ಟು ಹೇರ್ ಸ್ಟೈಲ್ ಮಾಡೋದು. ಹೇರ್ ಸ್ಟೈಲ್ನ ಕೂತ್ಕೊಂತೀನಿ, ನಾನು ಕಾಣಲ್ಲ ಆಮೇಲೆ. ಸೊ ಹೇರ್ ಸ್ಟೈಲ್ 2 ಆಪ್ಷನ್ಸ್ ಇಟ್ಕೊಂಡಿದ್ದೀವಿ. ಒಂದು ಬಂದು ಉಂಡೆ ಹಾಕೋದಂತ. ಉಂಡೆ ಇನ್ನೇನು ಜುಟ್ಟಿಲ್ಲ ಅಲ್ಲ, ಜಡೆ ಇಲ್ಲ ಅಲ್ಲ. ಸೊ ನೋಡೋಣ ಟ್ರೈ ಮಾಡ್ತೀವಿ ಗೈಸ್. ಎರಡರಲ್ಲಿ ಯಾವುದು ನಮಗೆ ಬೆಸ್ಟ್ ಅನ್ಸುತ್ತೆ ಅದನ್ನ ಹಾಕ್ತೀವಿ. ಇವಾಗ ಜೋಲ್ಸ್ನ ಬೇಗ ಬೇಗ ಹಾಕೋಣ. ಕ್ಲೈಮೇಟ್ ಸಾಥ್ ಕೊಡ್ತಾ ಇದೆ ಗೈಸ್, ಇವತ್ತು ಬಿಸಿಲೇ ಇಲ್ಲ, ತಂಪಾಗಿದೆ. ತುಂಬ ಕೂಲಾಗಿ ನೀಟಾಗಿ ಫೋಟೋಸ್ ಎಲ್ಲ ತಕ್ಕೊಳ್ಳಿ ಮಕ್ಕಳ ಅಂತ. ಕೆಲವು ತುಂಬ ಫಾರ್ಮಲ್ ಮಾತಾಡೋದೇ ಇಲ್ಲ, ಹೆಂಗೆ ಕಾನ್ವರ್ಸೇಷನ್ ಹಂಗೆ ಮಾತಾಡ್ತಿರ್ತಾರೆ. ನಾವು ವ್ಲಾಗ್ಸ್ ನೋಡ್ತೀವಿ, ಅದಕ್ಕೆ ವ್ಲಾಗರ್ ಆಗಿರೋದು ನಾನಲ್ಲ ಇವರು. ಸೊ ಇದು ಚೋಕರ, ಇದನ್ನ ನೆಕ್ ಪೀಸು, ಆಮೇಲೆ ಲಾಂಗ್ ಒಂದು ಇದು. ಸೊ ಕಂಪ್ಲೀಟಾಗಿ ವಿಂಟೇಜ್ ಲುಕ್ ಹೇಳಿದೆ ಅಲ್ಲ, ಚೆನ್ನಾಗಿ ಕಾಣಿಸ್ತಿದ್ಯಾ ಗೈಸ್? ಚೆನ್ನಾಗಿದೆ. ಸೊ ಈಗ ಲಾಂಗ್ ಹಾರ. ಅಷ್ಟೇ ಉದ್ದ ಇಲ್ಲ, ಚಿಕ್ಕ ಮಾಡೋಣ, ಹೇಳಿ ಬಿಡಿ, ಅಷ್ಟೇ ಇರಲಿಲ್ಲ. ಈಗ ನೆಕ್ಸ್ಟು ಈ ಕ್ಯೂಟಾಗಿರೋ ಜುಮ್ಕ ಮತ್ತು ಇದು ಮಾಟಿನೆಲ್ಲ, ಇದು ಮಾಟಿ ಜುಮ್ಕ, ಇದನ್ನ ಅವರೇ ವೇರ್ ಮಾಡ್ಕೊತಾರೆ.
ಮಾತಾಡಿ. ಏನ್ ಮಾತಾಡೋಣ? ನೀವೇ ಮಾತಾಡ್ಬೇಕು. ನಾನು ಮಾತಾಡಲ್ಲ ಗೈಸ್. ಮಾತಾಡ್ತಾರೆ, ಇಲ್ಲಿ ಮಾತಾಡಲ್ಲ. ನಾನು ಜಾಸ್ತಿ ಮಾತಾಡಲ್ಲ. ಜಾಸ್ತಿ ಮಾತಾಡಲ್ಲ. ಹಾಕೋಬಿಡಿ ಇವಾಗ, ಹಂಗೆ ಕೆಳಗಡೆ ಬಿಟ್ಟಿನಿ, ಎಷ್ಟೆಲ್ಲ ಆದ್ಮೇಲೆ ಹಾಕೊಂಡ್ರೆ ಆಗುತ್ತೆ. ಸೊ ಇದನ್ನ ಹಾಕೊಳ್ಳಿ ಹಂಗೆ. ಚೆನ್ನಾಗಿದ್ಯಾ? ಚೆನ್ನಾಗಿ ಕಾಣಿಸ್ತಿದೆ. ಫೈನಲ್ ಲುಕ್ ಬಂದಾಗಲೇ ಅದು ಇದಾಗೋದು. ಸೊ ಕಂಪ್ಲೀಟಾಗಿ ಲುಕ್ಗೆ ಬಳೆ ಎಲ್ಲ ಹಾಕಿ ಕುಂಕುಮ ಇಟ್ಟು, ಅಲ್ಲ ಏನೋ ಬಿಂದಿ ಇಟ್ಟು ಕುಂಕುಮ ಇಟ್ಕೊಂಡೆಲ್ಲ ಆದ್ಮೇಲೆ ನೀಟಾಗಿ ಚೆನ್ನಾಗಿ ಕಾಣೋದು. ಕುಂಕುಮ ಬೇಡ ಅಲ್ಲ? ಕುಂಕುಮ ಬೇಡ, ನಾರ್ಮಲ್ ಬಿಂದಿ ದೊಡ್ಡದಾಗಿದೆ. ಇದು ಹಿಂಗೆ ಬರುತ್ತಲ್ಲ, ಯಾವುದು? ಸ್ಟ್ರೈಟ್ ಬೇಡ, ದಪ್ಪ ಅಂದರೆ ರೌಂಡ್ ಗಿಡದಿರುತ್ತೆ. ರೌಂಡ್ ಗಿಡದಿಡೋಣ. ಇದು ಇಡೋಣ. ಅದು ಕ್ಯಾಮ್ರಾಗೆ ಬರಲ್ಲ, ಶೈನಿಂಗ್ ಇರೋದು. ಇದು ಬರಲ್ವಾ? ಕ್ಯಾಮ್ರಾಗೆ ರಿಫ್ಲೆಕ್ಟ್ ಆಗುತ್ತೆ ಅದು. ಇಲ್ಲ ಪ್ಲೇನ್ ಇಡೋಣ. ಪ್ಲೇನ್ ಇಡೋಣ. ಲಾಸ್ಟಲ್ಲಿ ಇಡೋಣ. ಹಾಂ, ಯಾವ ಕೈಗೆ ಹಾಕ್ತೀವಿ? ಹೇಳಿದ್ರು ಆಗಿನ ಕಾಲ ಟ್ರೆಡಿಷನ್, ಆಗಿನ ಕಾಲ ನಾವೆಷ್ಟೇ ಎಲ್ಲ ಇವಾಗ ಟ್ರೆಂಡೇ ಅದು. ಮುಂಚೆ ಹಳೆ ಕಾಲದಲ್ಲಿ ಇವಾಗ ಅದೇ ಟ್ರೆಂಡ್. ಮತ್ತೆ ಹಳೆ ಕಾಲದಲ್ಲ ಇವಾಗ ಮತ್ತೆ ಅದೇ ಟ್ರೆಂಡ್. ಟ್ರೈ ಮಾಡಿ ನೀವು. ಮಳೆ ಬರೋಂಗ್ ಆಗ್ತಿದೆ, ಬರ್ಬೇಡ ಪ್ಲೀಸ್. ನಾವು ಫೋಟೋಸ್ ತಗೊಳ್ಳೋವರೆಗೂ ಬರ್ಬೇಡ. ಇವಾಗ ಗಾಳಿ ಬೀಸ್ತಾ ಇದೆ ಅಲ್ಲ, ಜಾಸ್ತಿ ಬೇಡ. ಬಿಟ್ರಿ ಜಾಸ್ತಿ ನಂದೇ ಕಷ್ಟ ಇದೆ. ಒಂದೇ ಬಿಡ್ತು. ಇಲ್ಲ ನಿಲ್ಲಿ ಮಳೆ. ನೆಕ್ಸ್ಟು ಹೇರ್ ಸ್ಟೈಲ್. ಬಾಚಿದ್ದೀರಾ? ಬಾಚಿದ್ದೀನಿ. ನೀವು ಸೆಂಟರಾ ಮಿಡಲ್ ಸೈಡ್ ಕ್ರಾಫಾ? ಇದು ಸೆಂಟರು. ಮಾತಾಡ್ತಾ ಇಲ್ಲ. ಮಾಡ್ಬೇಕಾದ್ರೆ ಮಾತಾಡಬೇಕು ಅಂತ ಸಡನ್ ನೆನಪೇ ಆಗಲ್ಲ. ಸೊ ಇದು ನಾರ್ಮಲ್ ನಮ್ಮ ಹಳೆ ಕಾಲದಲ್ಲೆಲ್ಲ, ಹಳೆ ಕಾಲ ಅಲ್ಲ ಸಾರಿ, ಏನೋ ಚಿಕ್ಕ ಮಕ್ಕಳಲ್ಲಿದ್ದಾಗ ನಮ್ಮ ಅಮ್ಮಂದ್ರೆಲ್ಲ ಹಾಕೋರು ನೋಡಿ ಈ ಸ್ಟೈಲ್. ಸುತ್ತಬಿಟ್ಟು ಮತ್ತೆ ಸಾಗರ್ ಜಡೆ ಅಲ್ವಾ ಅದ್ರ ಹೆಸರು? ಸಾಗರ್ ಜಡೆ ಹಿಂಗೆಲ್ಲ ಹಾಕೋರು. ಈಗ ನಾನು ಎಂತಕ್ಕೆ ಇವಾಗ ಸೆಂಟರ್ ಕ್ರಾಫ್ಟ್ ತೆಗಿತಾ ಇದ್ದೀನಿ ಅಂದರೆ ಬೈತಲೆ ಬಟ್ ಹಾಕೋಕ್ಕೆ ನೀಟಾಗಿ ಕೂತ್ಕೊಳ್ಳಿ ಅಂತಂತ. ನೀವು ಏನಾದರೂ ಮಾತಾಡಿ. ಬಟ್ ಆದರೂ ಈ ಮೇಕಪ್ ಆರ್ಟಿಸ್ಟ್ಗಳನ್ನೆಲ್ಲ ಪೇಷನ್ಸ್ ಮೆಚ್ಚಲೇಬೇಕಲ್ವಾ? ಹೌದು, 3 hours ಮತ್ತೆ ತಾಳ್ಮೆಯಿಂದ. ಮತ್ತೆ ಅದ್ರಲ್ಲಿ ಬೇರೆ ಈ ಗಂಡನ ಕಡೆ ಹೆಣ್ಣಿನ ಕಡೆ ಕರೀತಾ ಇರ್ತಾರಲ್ಲ ಅಪ್ಪ ಅಮ್ಮಂದ್ರು, ಬನ್ನಿ ಬನ್ನಿ ಬೇಗ ಅಂತ ಬರ್ತಾರೆ. ಕೆಲವ್ರು ಚೆನ್ನಾಗಿದೆ ಅಂತಾರೆ, ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನಾವು ಜಸ್ಟ್ ಟ್ರೈ ಮಾಡ್ತಾ ಇದೀವಿ ಅಷ್ಟೇ. ಹೆಂಗ್ ಕಾಣುತ್ತೆ ಎತ್ನಿಕ್ ಅಂದ್ರೆ ಸಾರಿ ವಿಂಟೇಜ್ ಲುಕ್ ಕಂಪ್ಲೀಟ್ ಆಗಿ ಅಂತ. ಚೆನ್ನಾಗಿ ಕಾಣುತ್ತೆ ಅಂತ ಗೊತ್ತು, ಬಟ್ ಆದ್ರೂ ನೀಟಾಗಿ ಅವರಷ್ಟು ಪರ್ಫೆಕ್ಟ್ ಆಗಿ ಮಾಡಕ್ ಬರಲ್ಲ ಅಲ್ಲ. ಸಿಂಪಲ್ ಆಗಿ ಎಲ್ಲರೂ ಹೋಗ್ಬೇಕು ಬರ್ಬೇಕು ಅಂತಂದಾಗ ಮಾಡ್ಕೊಳಕ್ಕೆ ಅಷ್ಟೇ. ಇವಾಗ ಚಿಕ್ಕ ಮಕ್ಳಿಗೆ ಮೇಕಪ್ ಮಾಡ್ಕೊಂಡು ನಾವೇ ಎಷ್ಟು ಚಿಕ್ಕ ಮಕ್ಳು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂತಾರೆ. ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಗೆಟ್ ರೆಡಿ ವಿತ್ ಮೀ ಅಂತ ಮಾಡ್ತಿರ್ತಾರೆ ಈಗ. ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನ ಹಾಕೊಳ್ತಿದ್ವಿ. ಮಲ್ಲಿಗೆ ಹೂವು ಸಂಜೆ ಹೋಗಿ ಬಿಡಿಸ್ಕೊಂಡು ಮಲ್ಲಿಗೆ ಹೂವು ಅದನ್ನೆಲ್ಲ ತಂದು ಪೋಣಿಸ್ಕೊಂಡು ಕಂಪಲ್ಸರಿ ಇದು ಹಾಕೊಳ್ಳೇಬೇಕಿತ್ತು ಅವಾಗ ಚಿಕ್ಕದ್ರಲ್ಲಿ. ಇವಾಗ ಈ ತರ ಬಂದಿರೋದು ಇದು ಏನದು, ಮುಂಚೆ ಅದು ಬಳೆನಲ್ಲಿ ಬಳೆಗೆ ಬಟ್ಟೆ ಸುತ್ಬಿಟ್ಟು ಕೊಂಡೆ ಮಾಡ್ತಾ ಇದ್ದು. ಅವಾಗೆಲ್ಲ ಟೇಪ್ ಕಟ್ತಾ ಇದ್ದಿದ್ದು. ಇವಾಗ ರಿಬ್ಬನ್ ಟೇಪ್ ಅವಾಗ. ಕಾಲ್ ಮಕ್ಕಳು ಕೂದಲೇ ಇಟ್ಕೊಳ್ಳಲ್ಲ, ಕಟಿಂಗ್ ಬಾಬ್ ಕಟ್. ನೀವು
ಯಾರು ಹಿಂಗೆ ಸುಮ್ಮನೆ ಮನೆಯಲ್ಲಿದ್ದಾಗ ಸ್ಯಾರಿ ಹಾಕೊಳ್ಳೋದು, ರೆಡಿ ಆಗೋದು ಇದನ್ನೆಲ್ಲ ಟ್ರೈ ಮಾಡ್ತಿರ್ತೀರಾ? ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ನಾವು ಅನ್ಕೊಳ್ಳೋಂಗೆ ಎಲ್ಲ ಹೆಣ್ಮಕ್ಳು ಸುಮ್ಮನೆ ಮನೆಯಲ್ಲಿದ್ರೆ ಅಂತ ಟ್ರೈ ಮಾಡಿರ್ತೀವಿ. ಸೀರೆ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಹೊಸ ಡ್ರೆಸ್ ಆದ್ರೂ ಹಾಕೊಂಡು ಇರ್ತೀವಿ. ಕಟ್ ಮಾಡಿಸಿರುತ್ತೆ ಇಲ್ಲ ಅದು ಓಕೆ ಬಂತು. ಇವಾಗ ಹೂವು ಆಪ್ಷನ್ ಒರಿಜಿನಲ್ ಅಲ್ಲ, ಆರ್ಟಿಫಿಷಿಯಲ್. ಸೊ ಗೈಸ್ ಇದು 2 ಇದೆ ಇವಾಗ. ಇದು ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ಕಾಣುತ್ತೆ, ಇದು ಸೇಮ್ ಒರಿಜಿನಲ್ ಥರ ಕಾಣುತ್ತೆ. ನೋಡೋಣ, ಇಲ್ಲಿ ಇದೆ ಒರಿಜಿನಲ್. ತಿರುಗಿ ಹಂಗೆ ಹಿಂದೆ ನೋಡಿ ಎಷ್ಟೆಷ್ಟಾಗಿ ಕೂತಿದೆ. ತಿರುಗಿ ತಲೆ ನೋಡಿ. ನೋಡಿ ಎಷ್ಟು ನೀಟಾಗಿ ಕೂತಿದೆ. ಕೂತ್ಕೊಳ್ಳಿ. ಸೊ ಇವಾಗ ಮ್ಯಾಜಿಕ್, ಆಕ್ಚುಯಲ್ ಮ್ಯಾಜಿಕ್ ಇವಾಗ ಸ್ಟಾರ್ಟ್. ಚೆನ್ನಾಗಿದೆ. ಇದು ವೈಟ್ ಹಾಕೊಂತೀರಾ? ವೈಟ್ ಹಾಕೊಳ್ಳಿ. ಇಲ್ಲ ನಿಮಗೆ ಅದೇನು ಬಿಡಲ್ಲ, ಕಂಫರ್ಟಬಲ್ ಕೂರಿಸಿ. ಎಸ್ ಇರಿ, ಬಿಂದಿ ಇಡೋಣ. ಈಗ ರಿಯಲ್ ಮ್ಯಾಜಿಕ್ ಮಾಡೋಣ. ನೋಡಿ ಮಿರರಲ್ಲಿ ಹೆಂಗಿದೆ ಮ್ಯಾಜಿಕ್ ಗೈಸ್? ಚೆನ್ನಾಗಿದೆ. ಮದುವೆ ಬಟ್ ವಿಂಟೇಜ್ ಲುಕ್ ಅಂದ್ರೆ ಹಿಂಗೆ ಅಲ್ಲ ಬರೋದು. ಹೌದು, ಚೆನ್ನಾಗಿದೆ. ಸೊ ಗೈಸ್ ನೋಡಿದ್ರಲ್ಲ ಹೆಂಗೆ ಕಾಣಿಸ್ತಿದೆ ಇವಾಗ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ಲ? ನೋಡಿ ಹಂಗೆ ತೋರಿಸ್ತೀನಿ. ಮುಖ ಕಟ್ಟಾಯಿತು ಅನ್ಸುತ್ತೆ ನಾವು ಹಂಗೆ ತೋರಿಸಿದ್ದು. ಇವಾಗ ಈಗ ಕಾಣುತ್ತೆ 0.5. ನೋಡಿ ಮದುವೆ ಹೆಣ್ಣು ರೆಡಿಯಾಗಿದ್ದಾರೆ. ಇದು ಕಣ್ಣಿಗೆ ಅದೇನೋ ಕಲರ್ ಹಾಕ್ತಾರಲ್ಲ. ಹೇಗಿದೆ ನೋಡಿ, ಕಮೆಂಟ್ ಮಾಡಿ. ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಕಲೆ ಚೆನ್ನಾಗಿ ಬಂದಿದೆ ಕೂದಲು. ಹೋಗ್ಬಿಟ್ಟಿದ್ದೀನಿ ಗೈಸ್. ಸೊ ಇಷ್ಟೇ, ಇಲ್ಲಿಗೆ ಕಂಪ್ಲೀಟಾಗಿ ಮುಗಿದಿದೆ. ಈಗ ಒಂದು 2 ಪೋಸ್ ಕೊಡಿಸಿ ಅವ್ರಿಗೆ ಒಂದು ವಾಕ್ ಮಾಡಿಸಿ. ಏನು ಲೂಸ್ ಆಯ್ತಾ? ಇಲ್ಲ ಸ್ವಲ್ಪ ಅನ್ಸುತ್ತೆ. ಒಂಚೂರು ಕೂದಲು 2 ಕೂದಲು ಎತ್ಕೊಂಡಾಗಿದೆ ಅಲ್ಲ? ಓಕೆ ಆ ಕಡೆ. ಸೊ ಇವಾಗ 1-2 ವಾಕ್ ಮಾಡಿಸ್ಬಿಟ್ಟು ಒಂದು ಫೋಟೋ ತಗೊಂಡು ಹಾಕ್ತೀನಿ. ನೋಡಿ ಮಳೆನೂ ಕೂಡ ನಿಂತಿದೆ, ನಮ್ಗೆ ಎಷ್ಟು ಚೆನ್ನಾಗಿ ಸಾಥ್ ಕೊಡ್ತಾ ಇದೆ. ಸೊ ಬನ್ನಿ ಫೋಟೋಸ್ ಜೊತೆ ವಾಪಸ್ ಬರೋಣ. ಫೋಟೋಸ್ ತೊಗೊಂಡು ವಾಪಸ್ ಬರೋದು. ಇವಾಗ ಬೆಳಕಲ್ಲಿ ತೋರಿಸ್ತೀನಿ ಇವಾಗ ಎಷ್ಟು ನೀಟಾಗಿದೆ. ಹೆಂಗಿದ್ದಾರೆ ಇವಾಗ? ಸೇಮ್ ಮದುವೆ ಎಣ್ಣೆ ಅಲ್ಲ? ಹೌದು, ಚೆನ್ನಾಗಿ ಬಂದಿದೆ. 1000 ರೂಪೀಸ್ ಕೊಟ್ಟು ಬುಕ್ ಮಾಡ್ಕೊಳ್ಳಿ. ಇವಾಗ 1-2 ವಿಡಿಯೋ ತಗೊಂಡಿದ್ದಂತ ತಾಳಿ ಇದೆ ಇಲ್ಲಿ. ತಾಳಿ ಇದೆ, ಯಾರೋ ಮೇಲೆ ಕ್ಯೂಟ್ ಚೆನ್ನಾಗಿದ್ದಾರೆ ಅಂತ ಅಂದ್ಬಿಟ್ಟು ಅದು ಮಾಡಿ ಪರವಾಗಿಲ್ಲ. ಬಟ್ ಬೇರೆ ಥರ ಅದು ಕಮೆಂಟ್ ಮಾಡಬೇಡಿ. ಸೊ ಇವಾಗ ಒಂದಷ್ಟು ಫೋಟೋಸ್ನ ತೊಗೊಂಡು ಈ ವಿಡಿಯೋ ಲಾಸ್ಟ್ನಲ್ಲಿ ಕೂಡ ಆ ಫೋಟೋಸ್ನ ಅಟ್ಯಾಚ್ ಮಾಡ್ತೀನಿ, ನೋಡಿ. ಹಾಗೆ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ, ಮಳೆ ಬರ್ತಾ ಇದೆ. ಚೆನ್ನಾಗಿದೆ. ಸೊ ಗೈಸ್ ಇವಾಗ ಅಷ್ಟೇ ಫೋಟೋಸು ಕೂಡ ತಗೊಂಡಿದ್ದಾಯಿತು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಗೈಸ್. ಹೇಳಿ ಎಂತ ಏನದು, ಲೈಕ್ ಮಾಡಿ, ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಯ್ತಾ? ಸಪೋರ್ಟ್ ಮಾಡಿ. ನೀವೆಲ್ಲರೂ ಮಾಡಿ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಬಾಯ್ ಬಾಯ್.